ಆದಿಜಾಂಬವ ನಿಗಮದ ಭ್ರಷ್ಟಾಚಾರವನ್ನ ಬಯಲು ಮಾಡಿದೆ ರಿಪಬ್ಲಿಕ್. ಇದೀಗ ರಿಪಬ್ಲಿಕ್ ನ ಬಿಗ್ ಇಂಪ್ಯಾಕ್ಟ್ ಇದು. ಈ ಆದಿಜಾಂಬವ ನಿಗಮದಲ್ಲಿ ಆಗಿರತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಆಗಬೇಕು ಅನ್ನೋ ಆಗ್ರಹ ಕೇಳಿ ಬಂದಿದೆ. ಏನೆಲ್ಲ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಆದಿಜಾಂಬವ ನಿಗಮದ ಕುರಿತಾಗಿ ಅದನ್ನ ಪ್ರಸಾರ ಮಾಡಿತ್ತು. ಈಗ ಈ ವರದಿಯ ಬಿಗ್ ಇಂಪ್ಯಾಕ್ಟ್. ಆದಿಜಾಂಬವ ನಿಗಮದ ಭ್ರಷ್ಟಾಚಾರವನ್ನ ತನಿಖೆ ಮಾಡಿಸ್ತೀವಿ, ರಾಜ್ಯಾದ್ಯಂತ ನಡೆದ ಹಗರಣವನ್ನ ತನಿಖೆ ಮಾಡಿಸ್ತೀವಿ ಅಂತ ನಿಗಮದ ಅಧ್ಯಕ್ಷ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದೊಂದು ತಾಲೂಕಿಗೆ ಒಬ್ಬ ಫೀಲ್ಡ್ ಆಫೀಸರ್ ಬೇಕು, ಆದ್ರೆ ನಮಗೆ ಫೀಲ್ಡ್ ಅಧಿಕಾರಿಗಳ ಕೊರತೆ ಇದೆ. ರಿಪಬ್ಲಿಕ್ ಕನ್ನಡ ವರದಿ ಮೇಲೆ ಮಾಹಿತಿ ತರಿಸಿಕೊಂಡೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಫೋನ್ ಪೇ ಮೂಲಕ ಫಲಾನುಭವಿಗಳಿಂದ ಹಣ ಹಾಕಿಸಿಕೊಂಡಿದ್ದಾನೆ, ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ, ತನಿಖೆಗೆ ಆದೇಶಿಸಿದ್ದೇವೆ ಅಂತ ಭ್ರಷ್ಟಾಚಾರಿಗಳ ವಿಚಾರದಲ್ಲಿ ಅಧ್ಯಕ್ಷರು ಹೇಳಿದ್ದಾರೆ. ಅಕ್ರಮದಲ್ಲಿ ಭಾಗಿಯಾಗಿದ್ದವರ ಮೇಲೆ ಕ್ರಮ ಕೈಗೊಳ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಆದಿಜಾಂಬವ ನಿಗಮದ ಅಧ್ಯಕ್ಷ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಆದಿಜಾಂಬವ ನಿಗಮದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿದ್ದಾವೆ. ಅಲ್ಲಿ ಫೀಲ್ಡ್ ಆಫೀಸರ್ ರಾಜಶೇಖರ್ ಹಗರಣವನ್ನು ಮಾಡಿದ್ದಾರೆ, ಅಕ್ರಮಗಳನ್ನು ಮಾಡಿದ್ದಾರೆ. ಅಕೌಂಟಿಗೆ ನೇರವಾದಂತಹ ಹಣವನ್ನು ಫಲಾನುಭವಿಗಳಿಂದ ಹಾಕಿಸ್ಕೊಂಡಿದ್ದಾರೆ ಅನ್ನುವಂಥ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಈಗಾಗಲೇ ರಿಪಬ್ಲಿಕ್ ಕನ್ನಡ ವರದಿಗೆ ಫಲಶ್ರುತಿ ಮತ್ತೆ ಆದಿಜಾಂಬವ ನಿಗಮದ MD ಮಂಜುನಾಥ್ ಅವರು ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಆದಿಜಾಂಬವ ನಿಗಮದ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದು ತಮ್ಮ ಗಮನಕ್ಕೆ ಬಂದಿದೆ ಅಂದ್ಕೊಳ್ತಾನೆ. ತುಮಕೂರು ಜಿಲ್ಲೆಯಲ್ಲಿ ನಡೆದಂಥ ವ್ಯಾಪಕ ಹಗರಣ ಅಕ್ರಮ, ಒಂದು ಜಿಲ್ಲೆಯಲ್ಲಿ 7 ತಾಲೂಕು ಮತ್ತು 6 ತಾಲೂಕುಗಳಿಗೆ ಒಬ್ಬರೇ ಫೀಲ್ಡ್ ಆಫೀಸರ್ ಹೇಗಿರ್ತಾರೆ ಸರ್? ಮಾಧ್ಯಮದ ಮಿತ್ರರಿಗೆ ಮತ್ತು ಜನತೆಗೂ ಕೂಡ ಸತ್ಯ ಅರ್ಥ ಆಗಬೇಕು. ನೀವು ಕೇಳಿದ ಪ್ರಶ್ನೆ ಬಹಳ ಉತ್ತಮವಾಗಿದೆ. ಒಂದು ಜಿಲ್ಲೆಗೆ ಒಬ್ಬ ಫೀಲ್ಡ್ ಆಫೀಸರ್ ಯಾಕಿರ್ತಾರೆ? ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳಿಗೂ ಕೂಡ ಒಂದೊಂದು ತಾಲೂಕಿಗೆ ಒಬ್ಬ ಫೀಲ್ಡ್ ಆಫೀಸರ್ ಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಅವೈಲಬಿಲಿಟಿ ಇರತಕ್ಕಂಥದ್ದು ಇಡೀ 31 ಜಿಲ್ಲೆಗೆ ಸ್ಯಾಂಕ್ಷನ್ ಪೋಸ್ಟೇ 30. ನಮಗೆ ಸ್ಯಾಂಕ್ಷನ್ ಪೋಸ್ಟೇ 30. ಆ 30ನ್ನು ನಾವು ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬರನ್ನ ಹಾಕಿದ್ವಿ. ಆಮೇಲೆ ನಮಗೆ ನೇರವಾಗಿ ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ 9 ನೇರ ಕಚೇರಿಗಳಿದ್ದಾವೆ, ಅಲ್ಲಿ ಇಬ್ಬಿಬ್ಬರನ್ನ ಕೊಟ್ಟಿದ್ದೀವಿ. ಇನ್ನುಳಿದಿರ್ತಕ್ಕಂಥ ಜಿಲ್ಲೆಗಳಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಕೆಲಸ ಮಾಡ್ತಕ್ಕಂಥ ಫೀಲ್ಡ್ ಆಫೀಸರ್ಗಳೇ ಓನ್ ಪೇಸ್ ಮೇಲೆ ಕೆಲಸ ಮಾಡ್ತಾರೆ. ಇಷ್ಟು ನಮ್ಮ ಪರಿಸ್ಥಿತಿ. ಈ ಪರಿಸ್ಥಿತಿ ಗಮನಕ್ಕಿದ್ದು ಕೂಡ ಫಲಾನುಭವಿಗಳಿಗೆ ಇಷ್ಟೊಂದು ಅಕ್ರಮ ಆಗ್ತಾ ಇದೆ, ಹಣ ವರ್ಗಾವಣೆಗಳಾಗ್ತಾ ಇದ್ದಾವೆ, ಫಲಾನುಭವಿಗಳಿಂದ ಒಂದಷ್ಟು ಹಣ ಲಂಚ ಭ್ರಷ್ಟ ಪಡೆಯುವಂತ ಆಗ್ತಾ ಇದೆ. ಅದು ನಿಮ್ಮ ವರದಿನ ಮೇಲೇ ನಾನು ವರದಿ ತರಿಸ್ಕೊಂಡೆ. ನೇರವಾಗಿ ನಮ್ಮ ಅಧಿಕಾರಿ ಫೋನ್ಪೇ ಮುಖಾಂತರವಾಗಿ ಹಾಕ್ಕೊಂಡಿದ್ದಾರೆ ಅಂತ ನಮ್ಮ ಮೇಲಧಿಕಾರಿಗಳು ವರದಿನ ಕೊಟ್ಟಿದ್ದಾರೆ. ಇಮ್ಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿದ್ವಿ. ಸಸ್ಪೆಂಡ್ ಮಾಡಿದ ತಕ್ಷಣವೇ ಅದು ಬಗೆಹರಿಯೋದಿಲ್ಲ ಅಂತಕ್ಕಂಥದ್ದು ನನ್ನ ಉದ್ದೇಶ. ಆಮೇಲೆ ನಮ್ಮ ಫಲಾನುಭವಿಗಳು ಕೂಡ, ನಾನು ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಒಬ್ಬ ಮಾದಿಗನಾಗಿ ಹೇಳ್ತಾ ಇದ್ದೀನಿ, ದಯಮಾಡಿ ನೀವು ಕೂಡ ನೇರವಾಗಿ 80% MLAಗಳಿಗೆ ಇದು ಸರ್ಕಾರ ಅಲರ್ಟ್ ಮಾಡಿದೆ. MLAಗಳಿಗೆ ನೀವು ಅಲರ್ಟ್ ಮಾಡ್ತಕ್ಕಂಥದ್ದನ್ನ ಕೆಪಾಸಿಟಿ MLAಗಳಿಗೆ ಇದೆ. ಹಾಗೆ ನೀವು ಯಾಕೆ ಹೋಗಿ ಅಧಿಕಾರಿಗಳನ್ನು ಭೇಟಿ ಆಗ್ತೀರಿ ಅದು ನನಗೆ ಕಾಣೋದಿಲ್ಲ. ಇನ್ನು ಮುಂದಾದರೂ ಕೂಡ ನಮ್ಮ ಜನಾಂಗ ನೇರವಾಗಿ MLAಗಳನ್ನು ಭೇಟಿಯಾಗಿ 80% MLAಗಳಿಗೆ ಅಲಾಟ್ಮೆಂಟನ್ನು ಬೋರ್ಡಿಂದ ಮಾಡಿರ್ತೀವಿ. ಎಷ್ಟೇ ಕೊಟ್ಟರು MLAಗಳೇ ಕೊಡ್ತಾರೆ. MLAಗಳ ಲೆವೆಲ್ಗೆ ಇದು ನಡೆಯೋದಿಲ್ಲ. ಇವರ ಮಧ್ಯವರ್ತಿಗಳಲ್ಲಿ ಏನೋ ನಡೆದಿರ್ಬೋದೇನೋ, ಅದು ನನ್ನ ಗಮನಕ್ಕೆ ಬಂದಿಲ್ಲ. ಈ ಒಂದು ಪ್ರಕರಣ, ತುಮಕೂರು ಪ್ರಕರಣ ಗೊತ್ತಾದ ಮೇಲೆ ಪರಿಶೀಲನೆ ಮಾಡಿದ್ವಿ. ಆ ಅಧಿಕಾರಿ ಆರ್ಟ್ ಆಪರೇಷನ್ ಆಗಿ ಮಲಗಿದ್ದಾನೆ ಅಂತ ಗೊತ್ತಾಯಿತು. ಯಾರೇ ಅದರಲ್ಲಿ ಭಾಗಿಯಾಗಿದ್ರು ಕೂಡ ಅವರನ್ನ ಬಿಡೋಲ್ಲ ಅನ್ನುವಂಥ ಮಾತನ್ನು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆದಿಜಾಂಬವ ನಿಗಮದ ಭ್ರಷ್ಟಾಚಾರವನ್ನ ಬಯಲು ಮಾಡಿದೆ ರಿಪಬ್ಲಿಕ್. ಇದೀಗ ರಿಪಬ್ಲಿಕ್ ನ ಬಿಗ್ ಇಂಪ್ಯಾಕ್ಟ್ ಇದು. ಈ ಆದಿಜಾಂಬವ ನಿಗಮದಲ್ಲಿ ಆಗಿರತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಆಗಬೇಕು ಅನ್ನೋ ಆಗ್ರಹ ಕೇಳಿ ಬಂದಿದೆ. ಏನೆಲ್ಲ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಆದಿಜಾಂಬವ ನಿಗಮದ ಕುರಿತಾಗಿ ಅದನ್ನ ಪ್ರಸಾರ ಮಾಡಿತ್ತು. ಈಗ ಈ ವರದಿಯ ಬಿಗ್ ಇಂಪ್ಯಾಕ್ಟ್.
ಆದಿಜಾಂಬವ ನಿಗಮದ ಭ್ರಷ್ಟಾಚಾರವನ್ನ ತನಿಖೆ ಮಾಡಿಸ್ತೀವಿ, ರಾಜ್ಯಾದ್ಯಂತ ನಡೆದ ಹಗರಣವನ್ನ ತನಿಖೆ ಮಾಡಿಸ್ತೀವಿ ಅಂತ ನಿಗಮದ ಅಧ್ಯಕ್ಷ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದೊಂದು ತಾಲೂಕಿಗೆ ಒಬ್ಬ ಫೀಲ್ಡ್ ಆಫೀಸರ್ ಬೇಕು, ಆದ್ರೆ ನಮಗೆ ಫೀಲ್ಡ್ ಅಧಿಕಾರಿಗಳ ಕೊರತೆ ಇದೆ. ರಿಪಬ್ಲಿಕ್ ಕನ್ನಡ ವರದಿ ಮೇಲೆ ಮಾಹಿತಿ ತರಿಸಿಕೊಂಡೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಫೋನ್ ಪೇ ಮೂಲಕ ಫಲಾನುಭವಿಗಳಿಂದ ಹಣ ಹಾಕಿಸಿಕೊಂಡಿದ್ದಾನೆ, ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ, ತನಿಖೆಗೆ ಆದೇಶಿಸಿದ್ದೇವೆ ಅಂತ ಭ್ರಷ್ಟಾಚಾರಿಗಳ ವಿಚಾರದಲ್ಲಿ ಅಧ್ಯಕ್ಷರು ಹೇಳಿದ್ದಾರೆ. ಅಕ್ರಮದಲ್ಲಿ ಭಾಗಿಯಾಗಿದ್ದವರ ಮೇಲೆ ಕ್ರಮ ಕೈಗೊಳ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಆದಿಜಾಂಬವ ನಿಗಮದ ಅಧ್ಯಕ್ಷ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಆದಿಜಾಂಬವ ನಿಗಮದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿದ್ದಾವೆ. ಅಲ್ಲಿ ಫೀಲ್ಡ್ ಆಫೀಸರ್ ರಾಜಶೇಖರ್ ಹಗರಣವನ್ನು ಮಾಡಿದ್ದಾರೆ, ಅಕ್ರಮಗಳನ್ನು ಮಾಡಿದ್ದಾರೆ. ಆ ಅಕೌಂಟಿಗೆ ನೇರವಾದಂತಹ ಹಣವನ್ನು ಫಲಾನುಭವಿಗಳಿಂದ ಹಾಕಿಸ್ಕೊಂಡಿದ್ದಾರೆ ಅನ್ನುವಂಥ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಈಗಾಗಲೇ ರಿಪಬ್ಲಿಕ್ ಕನ್ನಡ ವರದಿಗೆ ಫಲಶ್ರುತಿ ಎಂಬಂತೆ ಆದಿಜಾಂಬವ ನಿಗಮದ MD ಮಂಜುನಾಥ್ ಅವರು ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಆದಿಜಾಂಬವ ನಿಗಮದ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದು ತಮ್ಮ ಗಮನಕ್ಕೆ ಬಂದಿದೆ ಅಂದ್ಕೊಳ್ತಾನೆ. ತುಮಕೂರು ಜಿಲ್ಲೆಯಲ್ಲಿ ನಡೆದಂಥ ವ್ಯಾಪಕ ಹಗರಣ ಅಕ್ರಮ, ಒಂದು ಜಿಲ್ಲೆಯಲ್ಲಿ 7 ತಾಲೂಕು ಮತ್ತು 6 ತಾಲೂಕುಗಳಿಗೆ ಒಬ್ಬರೇ ಫೀಲ್ಡ್ ಆಫೀಸರ್ ಹೇಗಿರ್ತಾರೆ ಸರ್? ಮಾಧ್ಯಮದ ಮಿತ್ರರಿಗೆ ಮತ್ತು ಜನತೆಗೂ ಕೂಡ ಸತ್ಯ ಅರ್ಥ ಆಗಬೇಕು. ನೀವು ಕೇಳಿದ ಪ್ರಶ್ನೆ ಭಾಳ ಉತ್ತಮವಾಗಿದೆ. ಒಂದು ಜಿಲ್ಲೆಗೆ ಒಬ್ಬ ಫೀಲ್ಡ್ ಆಫೀಸರ್ ಯಾಕಿರ್ತಾರೆ? ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳಿಗೂ ಕೂಡ ಒಂದೊಂದು ತಾಲೂಕಿಗೆ ಒಬ್ಬ ಫೀಲ್ಡ್ ಆಫೀಸರ್ ಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಅವೈಲಬಿಲಿಟಿ ಇರತಕ್ಕಂಥದ್ದು ಇಡೀ 31 ಜಿಲ್ಲೆಗೆ ಸ್ಯಾಂಕ್ಷನ್ ಪೋಸ್ಟೇ 30. ನಮಗೆ ಸ್ಯಾಂಕ್ಷನ್ ಪೋಸ್ಟೇ 30. ಆ 30ನ್ನು ನಾವು ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬರನ್ನ ಹಾಕಿದ್ವಿ. ಆಮೇಲೆ ನಮಗೆ ನೇರವಾಗಿ ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ 9 ನೇರ ಕಚೇರಿಗಳಿದ್ದಾವೆ, ಅಲ್ಲಿ ಇಬ್ಬಿಬ್ಬರನ್ನ ಕೊಟ್ಟಿದ್ದೇವೆ. ಇನ್ನುಳಿದಿರ್ತಕ್ಕಂಥ ಜಿಲ್ಲೆಗಳಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಕೆಲಸ ಮಾಡ್ತಕ್ಕಂಥ ಫೀಲ್ಡ್ ಆಫೀಸರ್ಗಳೇ ಓನ್ ಪೇಸ್ ಮೇಲೆ ಕೆಲಸ ಮಾಡ್ತಾರೆ. ಇಷ್ಟು ನಮ್ಮ ಪರಿಸ್ಥಿತಿ. ಈ ಪರಿಸ್ಥಿತಿ ಗಮನಕ್ಕಿದ್ದು ಕೂಡ ಫಲಾನುಭವಿಗಳಿಗೆ ಇಷ್ಟೊಂದು ಅಕ್ರಮ ಆಗ್ತಾ ಇದೆ, ಹಣ ವರ್ಗಾವಣೆಗಳಾಗ್ತಾ ಇದ್ದಾವೆ, ಫಲಾನುಭವಿಗಳಿಂದ ಒಂದಷ್ಟು ಹಣ ಲಂಚ ಭ್ರಷ್ಟ ಪಡೆಯುವಂತ ಆಗ್ತಾ ಇದೆ. ಅದು ನಿಮ್ಮ ವರದಿನ ಮೇಲೇ ನಾನು ವರದಿ ತರಿಸ್ಕೊಂಡೆ. ನೇರವಾಗಿ ನಮ್ಮ ಅಧಿಕಾರಿ ಫೋನ್ ಪೇ ಮುಖಾಂತರವಾಗಿ ಹಾಕ್ಕೊಂಡಿದ್ದಾರೆ ಅಂತ ನಮ್ಮ ಮೇಲಧಿಕಾರಿಗಳು ವರದಿನ ಕೊಟ್ಟಿದ್ದಾರೆ. ಇಮ್ಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿದ್ವಿ. ಸಸ್ಪೆಂಡ್ ಮಾಡಿದ ತಕ್ಷಣವೇ ಅದು ಬಗೆಹರಿಯೋದಿಲ್ಲ ಅಂತಕ್ಕಂಥದ್ದು ನನ್ನ ಉದ್ದೇಶ. ಆಮೇಲೆ ನಮ್ಮ ಫಲಾನುಭವಿಗಳು ಕೂಡ, ನಾನು ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಒಬ್ಬ ಮಾದಿಗನಾಗಿ ಹೇಳ್ತಾ ಇದ್ದೀನಿ, ದಯಮಾಡಿ ನೀವು ಕೂಡ ನೇರವಾಗಿ 80% MLAಗಳಿಗೆ ಇದು ಸರ್ಕಾರ ಅಲರ್ಟ್ ಮಾಡಿದೆ. MLAಗಳಿಗೆ ನೀವು ಅಲರ್ಟ್ ಮಾಡ್ತಕ್ಕಂಥದ್ದನ್ನ ಕೆಪಾಸಿಟಿ MLAಗಳಿಗೆ ಇದೆ. ಹಾಗೆ ನೀವು ಯಾಕೆ ಹೋಗಿ ಅಧಿಕಾರಿಗಳನ್ನ ಭೇಟಿ ಆಗ್ತೀರಿ ಅದು ನನಗೆ ಕಾಣೋದಿಲ್ಲ. ಇನ್ನು ಮುಂದಾದರೂ ಕೂಡ ನಮ್ಮ ಜನಾಂಗ ನೇರವಾಗಿ MLAಗಳನ್ನು ಭೇಟಿಯಾಗಿ 80% MLAಗಳಿಗೆ ಅಲಾಟ್ಮೆಂಟನ್ನು ಬೋರ್ಡಿಂದ ಮಾಡಿರ್ತೀವಿ. ಎಷ್ಟೇ ಕೊಟ್ಟರು MLAಗಳೇ ಕೊಡ್ತಾರೆ. MLAಗಳ ಲೆವೆಲ್ಗೆ ಇದು ನಡೆಯೋದಿಲ್ಲ. ಇವರ ಮಧ್ಯವರ್ತಿಗಳಲ್ಲಿ ಏನೋ ನಡೆದಿರ್ಬೋದೇನೋ, ಅದು ನನ್ನ ಗಮನಕ್ಕೆ ಬಂದಿಲ್ಲ. ಈ ಒಂದು ಪ್ರಕರಣ, ತುಮಕೂರು ಪ್ರಕರಣ